ಮಧ್ಯರಾತ್ರಿಯಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿದ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಕಾರ್ಯ ಶ್ಲಾಘನೀಯ. ಯುವಕರಲ್ಲಿ ದೇಶ ಪ್ರೇಮ ಹೆಚ್ಚಾಗಿರುವುದು ಸಂತೋಷ ತಂದಿದೆ. ಮಾಜಿ ಸೈನಿಕ ಕೆಎಸ್ ರಾವ್ ನಗರದ ಹೃದಯ ಭಾಗದ ಸೂಪರ್ ಮಾರ್ಕೆಟ್ ಹತ್ತಿರವಿರುವ ಮಹಾನ್ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಶಾಹಿದ್ ಭಗತ್ ಸಿಂಗ್ ವೃತ್ತದಲ್ಲಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಧ್ಯರಾತ್ರಿ ಸರಿಯಾಗಿ 12:05 ನೆರವೇರಿಸಲಾಯಿತು. ತ್ರಿಮೂರ್ತಿ ಮಾಜಿ ಸೈನಿಕರು ಹಾಗೂ ಚಿಕ್ಕ ಮಕ್ಕಳಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಂತರ ಮಾತನಾಡಿದ ಮಾಜಿ ಸೈನಿಕ ಕೆಎಸ್ ರಾವ್ ರವರು ಅದೆಷ್ಟೋ ವರ್ಷಗಳಿಂದ ಈ ವೃತ್ತದಲ್ಲಿ ಅದೂ ಸಹಿತ ಮಧ್ಯರಾತ್ರಿ 12ರ ನಂತರ ನೂರಾರು ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಇಷ್ಟೊಂದು ಉಲ್ಲಾಸದಿಂದ ದೇಶ ಪ್ರೇಮವನ್ನು ಮೆರೆಯುತ್ತಿರುವುದು ತುಂಬಾ ಸಂತೋಷ ತಂದಿದೆ. ನಮ್ಮ ಭಾರತ ದೇಶವನ್ನು ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡುತ್ತಿದೆ. ದೇಶದ ಭದ್ರತೆಯಲ್ಲಿರಬಹುದು, ಆರ್ಥಿಕವಾಗಿರಬಹುದು, ಅಭಿವೃದ್ಧಿ ಪರ ಇರಬಹುದು, ಕ್ರೀಡೆಯಲ್ಲಿರಬಹುದು, ತಂತ್ರಜ್ಞಾನದಲ್ಲಿ, ಉದ್ಯೋಗಾವಕಾಶಗಳಲ್ಲಿ ಹಾಗೂ ಇನ್ನಿತರ ಅಭಿವೃದ್ಧಿ ಪರವಾಗಿರುವುದನ್ನು ಕಂಡು ವಿದೇಶಿಗರು ಕೂಡ ನಮ್ಮ ದೇಶವನ್ನು ಮೆಚ್ಚುವಂತ ಅಭಿವೃದ್ಧಿ ಕೆಲಸಗಳು ಜರುಗುತ್ತಿವೆ. ಆದ ಕಾರಣ ದೇಶ ಪ್ರೇಮದ ಇಂಥ ಕಾರ್ಯ ಚಟುವಟಿಕೆಗಳಲ್ಲಿ ಯುವಕರು ಪಾಲ್ಗೊಂಡು ದೇಶ ಹಾಗೂ ನಾಡು ನುಡಿಯ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕೆಂದು ಹೇಳಿದರು. ವರ್ಷದ ಸ್ವಾತಂತ್ರ್ಯ ದಿನಾಚರಣೋತ್ಸವ ಅಂಗವಾಗಿ ನಾವು ಜೆಂಡನ್ನು ಕರೆಕ್ಟ್ 12 ಗಂಟೆ ಸಮಯದಲ್ಲಿ ಮಾಡುವುದು ಒಂದು ಶ್ರೇಷ್ಠ. ಅದು ನಾವು ನಮ್ಮ ಸಾವರ್ಕರ್ ಟೀಮು ಆದಂಥ ಎಲ್ಲರೂ ಸೇರಿ ನೀವು ಯುವಕ ಮಂಡಳಿಯವರೆಲ್ಲರೂ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಖುಷಿ ಪಡುವಂಥ ವಿಷಯ. ಇದು ಸರಿಯಾದ ಸಮಯಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಮಾಡುವಂಥ ವ್ಯಕ್ತಿಗಳಿಂದ ನೀವೇ ಅನ್ನಿಸ್ತದೆ. ಇಂಥ ಕಾರ್ಯಕ್ರಮಗಳು ಇದೇ ರೀತಿ ಎಲ್ಲರಲ್ಲಿನೂ ಎಲ್ಲ ಯುವಕರಲ್ಲಿನೂ ಬರಬೇಕೆಂಬುದೇ, ಉತ್ಸಾಹ ಬರಬೇಕೆಂಬುದೇ ನನ್ನ ಸದುದ್ದೇಶ ಇರ್ತದೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಸಾಕಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಷ್ಟು ಮಂದಿ ಯುವಕರಿದ್ದಾರೆ ಎಲ್ಲರೂ ಇದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ನಮ್ಮ ದೇಶದ ಭಕ್ತಿಯನ್ನು ತೋರಿಸಿದಂತಾಗುತ್ತೆ. ರಾಯಚೂರು ಜಿಲ್ಲೆ ಹೇಗಿದೆ ನಮ್ಮದು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರುವಂಥ ಯುವಕರು ಎಷ್ಟು ಮಟ್ಟಿಗೆ ನಮ್ಮ ದೇಶಭಕ್ತಿಯನ್ನು ತೋರಿಸೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ನೀವೆಲ್ಲ ಇಂಥ ಕಾರ್ಯಕ್ರಮ ಮಾಡ್ತಾ ಇರಬೇಕೆಂಬುದೇ ನಮ್ಮ ಆಸೆ. ಈ ಸಂದರ್ಭದಲ್ಲಿ ನೂರಾರು ಯುವಕರು, ಮಹಿಳೆಯರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು.